ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ. ಇವತ್ತು ಆರಿಜೋನಾ ಟ್ರಿಪ್ನ ಎರಡನೇ ದಿನ ನಾವು ಪೇಜ್ ಅನ್ನೋ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ಈ ಸಿಟಿಯ ಸುತ್ತ ಏನೆಲ್ಲ ಇದೆ ಅಂತ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣಂತೆ. ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ. ಬನ್ನಿ ಹೋಗೋಣ ಹಾಗಾದ್ರೆ. ಕ್ರಿಯೇಟರ್ಸ್ ಬ್ಲಾಗ್ ಥರ ನರೇಟರ್ಸ್ ಬ್ಲಾಗ್ ಅನ್ಸತ್ತಿದು. ಯಾಕಂತೀರಾ, ಈ ವಿಡಿಯೋನ ಎಡಿಟ್ ಮಾಡಿ ಇದಕ್ಕೆ ಕಂಟೆಂಟ್ ರೆಡಿ ಮಾಡಿಟ್ಕೊಂಡು 2 ವಾರ ಆಗ್ತಾಯಿದೆ. 2 ವಾರದಿಂದ ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೊಂಡಷ್ಟು ಕೊಡೋಕ್ಕೆ ಆಗ್ತಾಯಿಲ್ಲ. ಹಾಗೂ ಹೀಗೂ ಮಾಡಿ ಇವತ್ತು ಏನಾದರೂ ಮಾಡಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕೂತಿದ್ದೀನಿ. ಎಲ್ಲ ತಡ ಮಾಡದೆ ನಾವು ನಮ್ಮ ಆರಿಜೋನಾ ಟ್ರಿಪ್ನ ಕಂಟಿನ್ಯೂ ಮಾಡೋಣಂತೆ. ಪೇಜ್ ಸಿಟಿಯಲ್ಲಿ ನಾವಿವತ್ತು ಫಸ್ಟ್ ಹೋಗ್ತಾ ಇರೋದು ಬಂದುಬಿಟ್ಟು ಗ್ಲೆನ್ ಕ್ಯಾನ್ಯನ್ ಡ್ಯಾಮ್ಗೆ. ಎಂದಿನಂತೆ ಈ ಡ್ಯಾಮ್ನ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣಂತೆ. ಆರಿಜೋನಾದಲ್ಲಿ ಹರಿಯುವಂಥ ಕೊಲೊರಾಡೋ ರಿವರ್ ಮೇಲೆ ಕಟ್ಟಿರುವಂಥ ಈ 710 ಫೀಟ್ ಇರುವಂಥ ಕಾಂಕ್ರೀಟ್ ಆರ್ಚ್ ಡ್ಯಾಮ್ ವಾಟರ್ ಸ್ಟೋರೇಜ್ಗಷ್ಟೇ ಅಲ್ಲದೆ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನಲ್ಲೂ ಸಹಾಯ ಮಾಡುತ್ತೆ. ಈ ಡ್ಯಾಮನ್ನು 1966 ಕಟ್ಟಲಾಗತ್ತೆ. ಡ್ಯಾಮ್ ಕಟ್ಟಿರೋ ಕಾರಣ ಕೊಲೊರಾಡೋ ರಿವರ್ ಬಂದ್ಬಿಟ್ಟು ಇಲ್ಲಿ ಲೇಕ್ ಪಾವೆಲ್ ರಿಸರ್ವಾಯರ್ ಆಗಿ ಇಲ್ಲಿ ಕ್ರಿಯೇಟ್ ಆಗಿದೆ. ಸಾಕಷ್ಟು ವಾಟರ್ ಸಪ್ಲೈ ಮತ್ತು ಪವರ್ ಅನ್ನು ಸಹ ಈ ಡ್ಯಾಮ್ ಮತ್ತು ಈ ಲೇಕ್ ಪಾವೆಲ್ಲಿಂದ ಇಲ್ಲಿನ ಜನ ಪಡ್ಕೊಳ್ತಾರೆ. ಆರಿಜೋನಾ ಅಂದ್ರೇ ಇಲ್ಲಿ ಬಿಸಿಲು ಜಾಸ್ತಿ, ಸ್ವಲ್ಪ ಬರಡಾದಂಥ ಭೂಮಿ ಇರೋದು ಅಂತ ಸಾಕಷ್ಟು ಜನರಿಗೆ ಗೊತ್ತೇ ಇದೆ. ಹಾಗಾಗಿ ಈ ನೀರು ಇಲ್ಲಿ ಸಂಗ್ರಹಣೆ ಆದ್ರೂ ಇಲ್ಲಿ ಬರಡು ಇರುವಂಥ ಒಂದು ವಾತಾವರಣ ಇಲ್ಲಿ ಇದ್ದೇ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನೀರು ಕಮ್ಮಿ ಆಗುತ್ತಲ್ವ ಸಮ್ಮರಲ್ಲಿ, ಆ ಟೈಮಲ್ಲಿ ಪವರ್ ಜನ್ರೇಷನ್ ಸಹ ತುಂಬ ಕಮ್ಮಿ ಆಗುತ್ತೆ. ಅದರಿಂದ ಸಾಕಷ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ಆಗಿಂದಾಗೆ ತುಂಬಾ ಜನ ಇಲ್ಲಿ ಅದ್ರ ಬಗ್ಗೆ ಹೋರಾಟಗಳನ್ನ ಮಾಡ್ತಾರಂತ ನಮಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ಮೇಲೂ ಈ ಡ್ಯಾಮನ್ನು ಯಾಕಪ್ಪ ಕಟ್ಟಿದ್ರು ಅಂತ ಈಗಾಗಲೇ ನಿಮ್ಮ ತಲೆಯಲ್ಲಿ ಈ ಪ್ರಶ್ನೆ ಬಂದಿರ್ಬೋದು. ಏನಪ್ಪ ಅಂದರೆ, ಈಗಾಗಲೇ ಹೇಳಿದ್ನಲ್ಲ, ಆರಿಜೋನಾ ಸ್ಟೇಟಲ್ಲಿ ಸಾಕಷ್ಟು ಡ್ರಾಟ್ ಸಿಚುವೇಶನ್ ಇದ್ದೇ ಇರುತ್ತೆ ಅಂತ. ತುಂಬಾ ಬಿಸಿಲಿರುತ್ತೆ. ಸಮ್ಮರ್ ಅಂತೂ ಇಲ್ಲಿ ಬಿಸಿಲನ್ನ ತಡ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಹಾಗಾಗಿ ಇಲ್ಲಿನ ಜನತೆಗೆ ವಾಟರ್ ಸಪ್ಲೈ ಬೇಕು ಅಂತ ಹೇಳಿಬಿಟ್ಟು ಈ ಒಂದು ನದಿ ಏನು ಹರಿಯುತ್ತೆ ಇದಕ್ಕೆ ಒಂದು ಡ್ಯಾಮನ್ನು ಕಟ್ಟಲಾಗುತ್ತೆ. 1956ಇಂದ 1966 ಒಳಗೆ ಈ ಪ್ರಾಜೆಕ್ಟ್ನ ಮಾಡಿ ಮುಗಿಸ್ತಾರೆ. ಇದರಿಂದ ಈ ಡ್ಯಾಮ್ ಕಟ್ಟಿದ ನಂತರ ಇಲ್ಲಿನ ಅಗ್ರಿಕಲ್ಚರ್ಗೆ ಇಲ್ಲಿ ಹತ್ತಿರದ ಟ್ರೈಬ್ಸ್ ಯಾರಿದ್ದಾರೆ ಅವ್ರಿಗೆ ತುಂಬಾ ಸಹಾಯ ಆಗತ್ತಂತೆ. ಅದ್ರ ಜೊತೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಹ ಜನ್ರೇಟ್ ಮಾಡುವ ಒಂದು ಪ್ರಾಜೆಕ್ಟ್ನ ಇವರು ಈ ಡ್ಯಾಮಲ್ಲಿ ಅಳವಡಿಸಿರೋ ಕಾರಣ ಅದು ಸಹ ಅವರಿಗೆ ಸಹಾಯ ಆಗೋಕ್ಕೆ ಶುರುವಾಯಿತು. ಸಹಾಯನೇ ಆಗ್ತಾ ಇದೆಯಲ್ಲ, ಮತ್ತು ಏನಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ ಅಂತ ಇನ್ನೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ಬೋದು. ಏನಂದರೆ, ಈ ಜಾಗದಲ್ಲಿ ಈ ಡ್ಯಾಮಿಂದ ಅಲ್ಲಿ ಸ್ಟೋರೇಜ್ ಇದೆಯಲ್ಲ, ಆ ನೀರು ಸ್ಟೋರ್ ಆಗೋ ಕಾರಣ ಅದರ ಒಂದು ಹರಿವಿನ ಒಂದು ದಾರಿ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿದೆಯಂತೆ. ಅಂದರೆ ನ್ಯಾಚುರಲಾಗಿ ಹರಿಯೋದಕ್ಕೂ ಡ್ಯಾಮ್ ಕಟ್ಟಿದ ಮೇಲೆ ನೀರು ಹರಿತಾ ಇರೋದಕ್ಕೆ ಸಾಕಷ್ಟು ಚೇಂಜಸ್ ಆಗಿರೋ ಕಾರಣ ಇಲ್ಲಿನ ಗ್ಲೆನ್ ಕ್ಯಾನ್ಯನ್ ಏನಿದೆ ಅದು ಜಿಯಾಲಜಿಕಲ್ ಫಾರ್ಮೇಷನ್ಸ್ ಎಲ್ಲ ತುಂಬಾ ಆಲ್ಟರ್ ಆಗಿ ಇಲ್ಲಿನ ಈಕೋಸಿಸ್ಟಮ್ ತುಂಬ ಹಾಳಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿನ ಹೋರಾಟಗಾರರ ಒಂದು ವಾದ. ಪ್ರತಿಯೊಂದರಲ್ಲೂ ಅಡ್ವಾಂಟೇಜಸ್ ಮತ್ತು ಡಿಸಡ್ವಾಂಟೇಜಸ್ ಇರೋ ಹಾಗೆ ಇಲ್ಲೂ ಸಹ ಈ ಡ್ಯಾಮ್ ಕಟ್ಟಿದ ಮೇಲೆ ಅವ್ರಿಗೆ ಒಳ್ಳೆಯದು ಆಗಿದೆ, ಅದೇ ರೀತಿ ಎನ್ವಿರಾನ್ಮೆಂಟಲ್ ಚೇಂಜಸ್ಸು ಸಹ ಸಾಕಷ್ಟು ಆಗಿದೆ ಅಂತ ನಮ್ಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಗ್ಲೆನ್ ಕ್ಯಾನ್ಯನ್ ಡ್ಯಾಮ್ ಅಟ್ಯಾಚ್ಡ್ ಆಗಿ ಒಂದು ವಿಸಿಟರ್ ಸೆಂಟರ್ ಇದೆ. ಸೊ ಅಲ್ಲಿ ಹೋಗಿ ನಾವು ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ. ಅಲ್ಲಿ ಸಾಕಷ್ಟು ಮಾಹಿತಿ ಇದೆ ಈ ಡ್ಯಾಮ್ನ ಬಗ್ಗೆ. ಶುರು ಮಾಡೋಕ್ಕೆ ಮುಂಚೆ ಇರ್ಬೋದು, ಶುರು ಮಾಡುವ ಕಟ್ಟುವ ಒಂದು ಹಂತದಲ್ಲಿರ್ಬೋದು, ಸಾಕಷ್ಟು ವಿಷಯಗಳನ್ನ ಆ ವಿಸಿಟರ್ ಸೆಂಟ್ರಲ್ಲಿ ನಮಗೆ ನೋಡೋದಕ್ಕೆ ಸಿಗತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಇದು ಪೇಜ್ ಅನ್ನೋ ಸಿಟಿಯಲ್ಲಿದೆ. ಈ ಡ್ಯಾಮ್ ಬಂದುಬಿಟ್ಟು ಆರಿಜೋನಾ ಸ್ಟೇಟ್ ಮತ್ತು ಯೂಟಾ ಸ್ಟೇಟ್ ಒಂದು ಬಾರ್ಡರಲ್ಲಿರೋ ಕಾರಣ ನಮಗೆ ಯಾರಾದರೂ ಇವಾಗ ಯೂಟಾ ವಿಸಿಟ್ ಮಾಡೋರಿಗೂ ಇಲ್ಲಿ ಬಂದು ಈ ಒಂದು ಡ್ಯಾಮ್ನ ನೋಡ್ಬೋದು. ಹಾಗೆ ಆರಿಜೋನಾ ಸ್ಟೇಟ್ ವಿಸಿಟ್ ಮಾಡೋರು ಈ ಒಂದು ಡ್ಯಾಮ್ನ ಬಂದು ನೋಡ್ಬೋದು.
ಈ ಡ್ಯಾಮ್ಗೆ ಒಂದು ಓವರ್‌ಲುಕ್ ಸಹ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವಿಸಿಟರ್ ಸೆಂಟ್ರಲ್ಲಿ ನಮಗೆ ಈ ಒಂದು ಕಂಪ್ಲೀಟ್ ಲುಕ್ ಏನಿದೆ ಡ್ಯಾಮ್‌ನ ಒಂದು ದೃಶ್ಯ ನೋಡೋದಕ್ಕೆ ನಮಗೆ ಸಿಗುತ್ತೆ. ನಾವು ಹೋದಂಥ ಸಮಯದಲ್ಲಿ ನಮಗೆ ಕೆಳಗೆ ಹೋಗಿ ಡ್ಯಾಮ್ ಹತ್ತಿರ ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ. ಯಾಕಂದರೆ ನೀವೇ ನೋಡ್ತಾ ಇರೋಲ್ಲ, ಕನ್ಸ್ಟ್ರಕ್ಷನ್ ಏನು ನಡೀತಾ ಇತ್ತು. ಹಾಗಾಗಿ ನಾವು ವಿಸಿಟರ್ ಸೆಂಟರಿಂದ ಮೇಲಿಂದ ಅದನ್ನು ಒಂದು ವ್ಯೂವನ್ನು ನಾವು ನೋಡೋದಕ್ಕೆ ಒಂದು ಅವಕಾಶ ನಮಗೆ ಸಿಕ್ತು. ಹಾಗೆಯೇ ಅಲ್ಲಿನ ಟ್ರೈಬ್ಸ್ ಬಗ್ಗೆ, ಅಲ್ಲಿನ ಇಂಡಿಜಿನಿಯಸ್ ಸ್ಪೀಷೀಸ್ ಬಗ್ಗೆ, ಏನೆಲ್ಲ ಪ್ರಾಣಿ ಪಕ್ಷಿಗಳಿದೆ, ಮುಂಚೆ ಯಾವುದಿದ್ವು, ಇವಾಗ ಯಾವುದಿದೆ, ಇದೆಲ್ಲದರ ಮಾಹಿತಿಯನ್ನು ಅಲ್ಲಿ ವಿಸಿಟರ್ ಸೆಂಟರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸಾಕಷ್ಟು ಸಮಯ ಏನು ತೊಗೊಳ್ಳಲ್ಲ. ಸ್ವಲ್ಪ ಹೊತ್ತು ಅಲ್ಲಿ ನಿಧಾನವಾಗಿ ಒಂದೊಂದು ನೋಡ್ತಾ ಹೋದರೆ ನಮಗೆ ಅಲ್ಲಿ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಹಾಗೆ ನೋಡಿ, ಇಲ್ಲಿ ಒಂದು ಮಾಡೆಲ್ ಇಟ್ಟಿದ್ದಾರೆ. ಡ್ಯಾಮಿಂದ ಹೇಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಅವರು ತೋರಿಸಿದ್ದಾರೆ. ಸೊ ಕೆಳಗಡೆ ಡ್ಯಾಮಲ್ಲಿ ಏನೆಲ್ಲ ಪ್ರಾಸೆಸ್ ನಡೆಯುತ್ತೆ ಆ ಪ್ರಾಸೆಸ್ಸಿನ ಒಂದು ಪ್ರೋಟೋಟೈಪ್ ಇಲ್ಲಿ ಇಟ್ಟಿದ್ದಾರೆ. ಮಕ್ಕಳು ಆಡೋದಕ್ಕೂ ಚೆನ್ನಾಗಿದೆ. ಅದ್ರ ಜೊತೆಗೆ ನಾವು ವಿಷಯಗಳನ್ನ ಕಲಿಬೋದು. ಯಾಕಂದರೆ ಅದನ್ನ ಅಲ್ಲಿ ನೋಡಿದ್ರಲ್ಲ, ಆ ಹುಡುಗ ಅದನ್ನು ತಿರುಗಿಸ್ತಾ ಇದ್ದ. ಅದನ್ನು ತಿರುಗಿಸೋ ಸಮಯದಲ್ಲಿ ಸಾಕಷ್ಟು ವಿಷಯಗಳು ಅಲ್ಲಿ ನಮಗೆ ಕೇಳೋದಕ್ಕೆ ಸಿಗುತ್ತೆ. ಹಾಗಾಗಿ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಆಟ ಆಡೋದು ಒಂದು ಇಂಟರಾಕ್ಟಿವ್ ಸೆಷನ್ ಥರ ನನಗೆ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಬಂದುಬಿಟ್ಟು ಅವರು ಆ ಡ್ಯಾಮ್ನ ಕಟ್ಟುವಾಗ ತೆಗೆದಂಥ ಕೆಲವೊಂದು ಪಿಕ್ಚರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಆ ಕಟ್ಟುವ ಸಮಯದಲ್ಲಿ ಏನೆಲ್ಲ ಟೂಲ್ಸ್ ಯೂಸ್ ಮಾಡಿದ್ರು ಅದು ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ಸ್ವಲ್ಪ ಹೊತ್ತು ಇಲ್ಲಿ ನಾವು ಈ ಡ್ಯಾಮ್ನ ನೋಡಿ ನಂತರ ನಾವು ಇದರ ಒಂದು ಇನ್ನೊಂದು ಭಾಗದ ಒಂದು ದೃಶ್ಯ ನೋಡೋಣ ಅಂತ ಹೇಳಿಬಿಟ್ಟು ನಾವು ವಿಸಿಟರ್ ಸೆಂಟರಿಂದ ಹೊರಗೆ ಬಂದ್ವಿ. ನಾನು ಆಗಲೇ ಹೇಳಿದ್ನಲ್ಲ, ವಿಸಿಟರ್ ಸೆಂಟರ್ ಒಳಗಿಂದ ಅಲ್ಲದೆ ಹೊರಗೆ ಬಂದ್ರೂ ಈ ಡ್ಯಾಮ್ನ ಇನ್ನೊಂದು ಕಡೆಯ ಒಂದು ದೃಶ್ಯನ ನಾವು ನೋಡ್ಬೋದು ಅಂತ ಹೇಳಿಬಿಟ್ಟು. ನೋಡಿ, ಇದೇ ಲೇಕ್ ಪವಲ್ ಅಂತ ಹೇಳಿ. ಈ ಲೇಕ್ ಪವಲ್ ಅಂದರೆ ಈ ಡ್ಯಾಮ್ ಕಟ್ಟಿರೋ ಕಾರಣನೇ ಆ ಲೇಕ್ ಫಾರ್ಮೇಷನ್ ಆಗಿದೆ. ಈ ಡ್ಯಾಮ್ ಅಡ್ಜಸೆಂಟಾಗಿ ನಮಗೊಂದು ಬ್ರಿಡ್ಜ್ ನೋಡೋದಕ್ಕೆ ಸಿಗುತ್ತಲ್ಲ, ಆ ಬ್ರಿಡ್ಜ್ ಮೇಲೆಯಿಂದನೇ ನಾವು ಆ ಕಡೆಯಿಂದ ಈ ಕಡೆಗೆ ಬಂದು ಗ್ಲೆನ್ ಕ್ಯಾನಿಯನ್ ಡ್ಯಾಮ್ ವಿಸಿಟರ್ ಸೆಂಟರ್ಗೆ ಬಂದಿದ್ದು. ಸೊ ಅದರ ಮೇಲೆ ಗಾಡಿಗಳೆಲ್ಲ ಓಡಾಡುತ್ತೆ. ಹಾಗೆ ಅಲ್ಲಿ ನಾವು ವಾಕ್ ಸಹ ಮಾಡ್ಬೋದು. ರಸ್ತೆಯ ಎರಡೂ ಬದಿಯಲ್ಲಿ ನಮಗೆ ವಾಕ್ ಮಾಡೋದಕ್ಕೆ ಪ್ರಾವಿಷನ್ ಇದೆ. ಸೊ ಹಾಗಾಗಿ ನಾವು ಅಲ್ಲಿ ಹೋಗಿ ಒಂದು ದೃಶ್ಯನ, ಈ ಡ್ಯಾಮ್ನ ಒಂದು ದೃಶ್ಯನ ಅಲ್ಲಿಂದನೂ ಸಹ ನೋಡ್ಬೋದು. ಅಷ್ಟೇನು ದೂರ ಆಗಲ್ಲ. ಕಾರ್ ಪಾರ್ಕಿಂಗ್ ವಿಸಿಟರ್ ಸೆಂಟರ್ ಹತ್ರ ಮಾಡಿಬಿಟ್ಟು ಒಂದು 10-15 ನಿಮಿಷದಲ್ಲಿ ನಾವು ಹೋಗಿ ಸಹ ಬಂದುಬಿಡ್ಬೋದು. ಅಷ್ಟೊತ್ತು ತೊಗೊಳ್ಳಲ್ಲ. ಆದರೆ ಪೂರ್ತಿ ಈ ಎಂಡಿಂದ ಆ ಎಂಡ್ ಹೋಗಬೇಕು ಅಂದರೆ ಅಷ್ಟೊತ್ತು ತೊಗೊಳತ್ತೆ. ಇಲ್ಲ ನಾವು ಜಸ್ಟ್ ಮಧ್ಯದಲ್ಲಿ ಹೋಗಿ ಆ ಒಂದು ದೃಶ್ಯ ನೋಡಿಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಅಂದರೆ ಅದನ್ನು ಸಹ ಮಾಡ್ಬೋದು. ಆದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಆ ಟ್ರಾಫಿಕ್ನ ನೋಡಿಕೊಂಡು ಹುಷಾರಾಗಿ ಆ ಕಡೆಗೆ ಹೋಗಿ ಅದನ್ನು ನಮ್ಮ ಈ ಒಂದು ಸುಂದರವಾದ ಡ್ಯಾಮ್ನ ದೃಶ್ಯನ ನೋಡಿಕೊಂಡು ನಾವು ಈ ಕಡೆ ಬರ್ಬೋದು. ನಾವಿನ್ನು ತಡ ಮಾಡದೆ ಅಲ್ಲೂ ಸಹ ಹೋಗಿ ನೋಡ್ಕೊಂಬರೋಣ. ಬನ್ನಿ ಹೋಗೋಣಂತೆ. ಡ್ಯಾಮ್ ಹೇಗೆ ಕಾಣಿಸುತ್ತೆ ಬ್ರಿಡ್ಜ್ ಮೇಲಿಂದ ಅಂತ ಹೇಳಿಬಿಟ್ಟು ಬ್ರಿಡ್ಜ್ ಮೇಲೆ ಹತ್ತಿ ನಡೀತಾ ಅಲ್ಲೂ ಹೋಗಿ ಎಕ್ಸ್ಪ್ಲೋರ್ ಮಾಡೋಣಂತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬ ಹುಷಾರಾಗಿ ಹೋಗಬೇಕು ಅಂತ ನಾನು ಆವಾಗಲೇ ಹೇಳಿದ್ನಲ್ಲ. ಹಾಗೆ ಗಾಡಿಗಳು ಸಹ ಓಡಾಡೋರಿಗೋಸ್ಕರ ನಿಧಾನವಾಗಿ ಹೋಗ್ತಾ ನಮಗೋಸ್ಕರ ಅಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಪ್ರೊವಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಹೋಗಿ ಒಂದು ಕಡೆ ಡ್ಯಾಮ್ನ ದೃಶ್ಯ ಆದರೆ ಇನ್ನೊಂದು ಕಡೆ ಕೊಲರಾಡೋ ರಿವರ್ ಏನು ಹರಿತಾ ಇದೆ ಅದರ ಒಂದು ದೃಶ್ಯನ ನಾನು ನಿಮ್ಮ ಜೊತೆ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಜಾಗದಲ್ಲಿ ಸ್ವಲ್ಪ ಹೊತ್ತು ಕಳೆದು ನಾವು ನಂತರ ಗ್ಲೆನ್ ಕ್ಯಾನಿಯನ್ ಡ್ಯಾಮ್ನ ಒಂದು ರೆಕ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಏನಿದೆ ಅಂತ ನೋಡೋಣ ಅಂತ, ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಅಲ್ಲಿಂದ ಕಾರ್ ತೊಗೊಂಡು ಮುಂದೆ ಹೊರಟ್ವಿ. ಬ್ರಿಡ್ಜ್ ಏನು ಕ್ರಾಸ್ ಮಾಡೋದಿಲ್ಲ. ಸೊ ಹಾಗೆ ಇನ್ನೊಂದು ಕಡೆಯಿಂದ ನಾವು ಹೋದರೆ ಅಲ್ಲಿ ನಮಗೆ ರೆಕ್ ಸೆಂಟರ್ ಸಿಗುತ್ತೆ. ಅದೊಂದು ಸುಮಾರು ಒಂದು 5-10 ನಿಮಿಷ ಡ್ರೈವ್ ಇರ್ಬೋದು. ಆದರೆ ಸುತ್ತಲೂ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಾನು ಮಾಡುವಾಗ ಇಷ್ಟು ಬಿಸಿಲು ಕಾಣಿಸ್ತಾ ಇದೆಯಲ್ಲ, ಆ್ಯಕ್ಚುಲಿ ಇನ್ನು 8 ಗಂಟೆ ಬೆಳಗ್ಗೆ ಅಷ್ಟೇ ಆಗಿರೋದು. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಈ ಒಂದು ಊರಲ್ಲಿ ಎಷ್ಟು ಬಿಸಿಲಿರುತ್ತೆ, ಎಷ್ಟು ಸೆಕೆ ಇರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ಕತ್ಲೆ ಆಗಲ್ವೇನೋ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಬೆಳಗ್ಗೆನೇ ತುಂಬ ಬೇಗ ಎದ್ಬಿಟ್ಟಿದ್ವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡದೆ ಸರಿ ಹತ್ತಿರದಲ್ಲೇ ಇದೆಯಲ್ಲ ಅಂತ ಹೇಳಿಬಿಟ್ಟು ಈ ಡ್ಯಾಮ್ನ ನೋಡೋಣ ಅಂತ ಬಂದ್ವಿ.
ಡ್ಯಾಮ್ನ ನೋಡಿದ ನಂತರ ರೆಕ್ ಸೆಂಟರು ಹತ್ತಿರದಲ್ಲೇ ಇದೆ, ಸ್ವಲ್ಪ ಹಾಗೆ ಸುತ್ಕೊಂಡು ಬಂದು ನಂತರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ರೆಕ್ ಸೆಂಟರ್ ಕಡೆ ಹೊರಟಿದ್ದೀವಿ. ಇಲ್ಲಿ ದಾರಿಯಲ್ಲಿ ಇನ್ನೂ ಒಂದು ಫೇಮಸ್ ಅಟ್ರ್ಯಾಕ್ಷನ್ ಇತ್ತು, ಆದರೆ ನಾವು ಅದನ್ನು ಮಿಸ್ ಮಾಡಿದ್ವಿ. ನಂತರ ಮತ್ತೆ ರೋಡ್ ಹಾಗೆ ಹೀಗೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋದು ಸುಮ್ಮನೆ ತುಂಬಾ ತಲೆನೋವು ಅಂತ ಅನ್ನಿಸ್ತು. ಯಾಕಂದರೆ ತುಂಬಾ ಟ್ರಾಫಿಕ್ ಇತ್ತು ಅಷ್ಟೊತ್ತಿಗೆ. ನಾನು ಆಗಲೇ ಹೇಳಿದ್ನಲ್ಲ, ಆ್ಯರಿಝೋನಾ ಮತ್ತು ಯೂಟಾ ಸ್ಟೇಟ್ನ ಬಾರ್ಡ್ರಲ್ಲಿ ಈ ಡ್ಯಾಮ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಯೂಟಾ ಸ್ಟೇಟಿಗೆ ಹೋಗೋರೆಲ್ಲ ತುಂಬ ಜನ ಆ ರೂಟಲ್ಲೇ ಹೋಗ್ತಾ ಇದ್ದ ಕಾರಣ ತುಂಬಾ ಟ್ರಾಫಿಕ್ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಾವು ಇನ್ನೊಂದು ಸಲ ಯಾವತ್ತಾದರೂ ಬಂದಾಗ ಅದು ಪೆಂಡಿಂಗ್ ಇದ್ದರೆ ಮತ್ತೆ ಅಲ್ಲಿಗೆ ಬಂದು ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಪೆಂಡಿಂಗ್ ಇಟ್ಕೊಂಡ್ವಿ. ಮಧ್ಯದಲ್ಲಿ ಹೊಟ್ಟೆ ಹಸಿವಾಯಿತು. ಸರಿ, ಇನ್ನೇನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂದರೆ ನಮಗೆ ಹೋಟೆಲಲ್ಲೂ ಏನೂ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಇನ್ನು ಯಾವುದಾದ್ರೂ ರೆಸ್ಟೋರೆಂಟ್ ತೆಗೆದಿದೆಯಾ ಅಂದರೆ ರೆಸ್ಟೋರೆಂಟ್ ಅಂತೂ ಇಲ್ಲವೇ ಇಲ್ಲ. ಎಲ್ಲ ಮಧ್ಯಾಹ್ನದ ಮೇಲೇ ತೆಗೆಯೋದು ಅಂತ ಗೊತ್ತಾಯಿತು. ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಇಲ್ಲಿ ಫುಡ್ ಮಾತ್ರ ಸ್ವಲ್ಪ ಕಷ್ಟನೇ ಅಂತ ಹೇಳಿಬಿಟ್ಟು, ರಾತ್ರಿ ಡಿನ್ನರ್ಗೂ ಸ್ವಲ್ಪ ಕಷ್ಟ ಆಯಿತು ಅಂತ. ಅದೇ ರೀತಿ ಬೆಳಗ್ಗೆನೂ ಆಯಿತು. ಹಾಗಾಗಿ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ವಿ. ಅದೇ ಸಮಯದಲ್ಲಿ ವಾಲ್ಮಾರ್ಟ್ಗೆ ಹೋದಾಗ ನಮಗೆ ಆ ಸೌತೆಕಾಯಿ ಕಾಣಿಸ್ತು. ಅದಕ್ಕೆ ಏನೋ ಒಂದು ಮಸಾಲ ಕೊಟ್ಟಿದ್ರು, ಚೆನ್ನಾಗಿತ್ತು ಅದು ಟೇಸ್ಟ್ ಅಂತೂ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ಗೆ ನಾವು ಸೌತೆಕಾಯಿ ತಿಂದ್ವಿ. ಇನ್ನೇನು ಆಪ್ಷನ್ ಅಲ್ಲದೆ ಅದನ್ನು ತಿಂದ್ವಿ. ನಂತರ ಮತ್ತೆ ರೂಮ್ ಕಡೆಗೆ ಹೋದಾಗ ಹೋಟೆಲ್ ರೂಮಲ್ಲಿ ಕ್ವಿಕ್ ಬ್ರೇಕ್ಫಾಸ್ಟ್ ನಾವು ತೊಗೊಂಡು ಹೋಗಿದ್ವಿ. ಸೊ ಅದನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿ, ಮಾತಲ್ಲಿ ನಾವು ಜಾಗ ಬಂದು ತಲುಪೇ ಬಿಟ್ವಿ. ಈ ಜಾಗದಲ್ಲೇ ನಾನು ಹೇಳ್ತಾ ಇದ್ದೀವಿ, ಲೇಕ್ ಪವಲ್ನ ಇನ್ನೊಂದು ಕಡೆಯ ಒಂದು ದೃಶ್ಯ ಇದು. ಇಲ್ಲಿಂದ ಹರ್ಕೊಂಡು ನಂತರ ಆ ಡ್ಯಾಮ್ ಹತ್ತಿರ ಏನು ನೀವು ನೋಡಿದ್ರಿ ಅಲ್ಲಿಗೆ ನೀರು ಹೋಗುತ್ತೆ. ಇಲ್ಲಂತೂ ಸಖತ್ ಗಾಳಿ ಇತ್ತು ಸ್ನೇಹಿತರೆ. ಆಚೆ ಹೋದರೆ ಅಂತೂ ನಾನೇ ಹಾರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ತುಂಬಾ ಹುಷಾರಾಗಿ ಇಲ್ಲಿ ಈ ಜಾಗನ ನೋಡಬೇಕಾಗಿ ಬಂತು. ನಂತರ ಇದು ಯಾಕೋ ಆಗಲ್ಲ ಅಂತ ಹೇಳಿಬಿಟ್ಟು ನಂತರ ಕಾರಲ್ಲೇ ಕೂತ್ಕೊಂಡು ಕಾರಿಂದನೇ ಕೆಲವೊಂದು ಪಿಕ್ಚರ್ಸ್ ನಾನು ತೊಗೊಂಡೆ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ವಿಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಶೆಕಿ ಆಗಿದೆ ಅಂತ. ಅಷ್ಟು ಚಳಿ ಇತ್ತು, ಅಷ್ಟು ಗಾಳಿ ಇತ್ತು. ಹಾಗಾಗಿ ಕೈಯಲ್ಲಿ ಫೋನ್ ಹಿಡಿಯೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ತುಂಬಾ ಧೂಳು. ಈ ಪೇಜ್ ಸಿಟಿಯಲ್ಲಂತೂ ಸಾಕಷ್ಟು ಧೂಳು ಏಳುತ್ತೆ. ತುಂಬಾ ಕಷ್ಟ ಆಗಿಬಿಡ್ತಾಯಿತ್ತು ಕಣ್ಣು ತೆಗೆಯೋದಾಗಿರ್ಬೋದು. ತಲೆಯಲ್ಲೆಲ್ಲ ಧೂಳು ಸೇರಿಬಿಟ್ಟಿತ್ತು. ಇವತ್ತಿನ ದಿನ ಅಂತೂ ದಿನದ ಕೊನೆ ಅಷ್ಟೊತ್ತಿಗೆ ತುಂಬಾ ಧೂಳು ಸೇರಿಕೊಂಡಿತ್ತು ತಲೆಯೆಲ್ಲ. ಯಾಕಂದರೆ ಅಷ್ಟು ಗಾಳಿ ಇರುತ್ತೆ, ಅಷ್ಟು ಧೂಳು ಏಳ್ತಾಯಿತ್ತು ಈ ಜಾಗದಲ್ಲಿ. ಅಷ್ಟು ಗಾಳಿ ಇದ್ರೂ ಆ ಲೇಕ್ನ ಒಂದು ಸುಂದರವಾದ ದೃಶ್ಯ ಅಂತೂ ಮಿಸ್ ಮಾಡಿಕೊಳ್ಳೇಬಾರ್ದು. ತುಂಬಾ ಚೆನ್ನಾಗಿದೆ ಅಲ್ಲಿ ದೃಶ್ಯ. ಪಿಕ್ಚರ್ಸು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಗಾಳಿನ ತಡೆಯುವಂಥ ಒಂದು ಟೆಕ್ನಿಕ್ನ ತಿಳ್ಕೊಂಡಿದ್ರೆ ಚೆನ್ನಾಗಿ ನಮಗೆ ಪಿಕ್ಚರ್ಸ್ನ ತೊಗೋಬೋದಲ್ಲಿ. ಅಲ್ಲಿಂದ ಸ್ವಲ್ಪ ದೂರ ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಬಂದ್ವಿ. ಇದು ನಾನು ಆಗಲೇ ಹೇಳಿದ್ನಲ್ಲ, ಗ್ಲೆನ್ ಕ್ಯಾನಿಯನ್ ಡ್ಯಾಮ್ನ ಸೆಂಟರ್ ಅಂತ ಹೇಳಿಬಿಟ್ಟು, ರೆಕ್ರಿಯೇಷನಲ್ ಏರಿಯಾ ಅಂತ ಹೇಳಿ. ಸೊ ಅದೇ ಜಾಗದ ಇನ್ನೊಂದು ಎಂಟ್ರೆನ್ಸ್ ಇದು. ನಾವು ಹೋಗಿದ್ದು ಆ ಬೆಟ್ಟದ ಮೇಲೆ ಜಸ್ಟ್ ಒಂದು ವ್ಯೂ ನೋಡೋಣ ಅಂತ ಹೇಳಿಬಿಟ್ಟು. ಈಗ ಬಂದಿರೋದು ಬಂದುಬಿಟ್ಟು ಇನ್ನೊಂದು ಕಡೆಯಿಂದ ನಾವು ಇಲ್ಲಿ ಕ್ಯಾಂಪಿಂಗ್ ಎಲ್ಲ ಮಾಡುವಂಥ ಜಾಗ ಇದೆ. ಸೊ ಹಾಗಾಗಿ ಆ ಕಡೆಯಿಂದ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಜಾಗದಲ್ಲೂ ತುಂಬಾ ಒಳ್ಳೆಯ ಬ್ಯೂಟಿಫುಲ್ ಲೊಕೇಶನ್ಸ್ ಕಾಣಿಸುತ್ತೆ. ಬೆಟ್ಟ ಗುಡ್ಡಗಳು ಡ್ರೈ ಅನ್ನೋ ಒಂದು ಬಿಟ್ಟರೆ, ಗಾಳಿ ಜಾಸ್ತಿ ಇತ್ತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ಎಂಟರ್ ಆದಂಥ ಈ ಜಾಗದಲ್ಲಿ ಯಾವುದೇ ಚಾರ್ಜಸ್ ಇರಲಿಲ್ಲ, ಯಾರೂ ಇರಲಿಲ್ಲ ಅಲ್ಲಿ. ಬಟ್ ಇದೇ ರೂಟ್ನ ಇನ್ನೊಂದು ಕಡೆ ಎಂಟ್ರಿ ಇದೆಯಂತೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಕ್ಯಾಂಪಿಂಗ್ ಮಾಡೋರಿಗೆ ಇಷ್ಟು ಅಂತ ಚಾರ್ಜಸ್ ತೊಗೊಳ್ತಾರಂತೆ. ಸುಮ್ಮನೆ ಎಂಟರ್ ಆದ್ರೂ ನಾವು ಕ್ಯಾಂಪಿಂಗ್ ಮಾಡೋರು ಚಾರ್ಜಸ್ ಏನಿದೆ ಅದನ್ನು ಕೊಡಬೇಕಾಗತ್ತೆ ಅಂತ ಗೊತ್ತಾಯಿತು ನಂತರ. ಆದರೆ ನಾವು ಅಂದ್ಕೊಂಡಿರಲಿಲ್ಲ. ಜಸ್ಟ್ ಹೋಗಿ ಸುಮ್ಮನೆ ಏನೋ ಕಾಣಿಸ್ತು, ಚೆನ್ನಾಗಿದೆ ಅನ್ನಿಸ್ತು ಲೊಕೇಶನು. ಎಕ್ಸ್ಪ್ಲೋರ್ ಮಾಡ್ತಾ ಸುಮ್ಮನೆ ಹಾಗೆ ಡ್ರೈವ್ ಮಾಡ್ಕೊಂಡು ಹೋದ್ವಿ. ಹಾಗಾಗಿ ನಾವು ಈ ರೂಟ್ ತೊಗೊಂಡ ಕಾರಣ ನಮಗೆ ಇಲ್ಲೇನು ನಾವು ಆ ಪಾರ್ಕ್ನ ಫೀ ಏನೂ ಕಟ್ಟಿಲ್ಲ ನಾವು. ನೋಡ್ತಾ ಇದ್ರಲ್ಲ, ದೂರದಲ್ಲಿ ನೀರು ಕಾಣಿಸ್ತಾ ಇದೆ. ಅಲ್ಲಿ ಸಾಕಷ್ಟು ಯಾಟ್ಗಳಿದೆ. ಕ್ಯಾಂಪಿಂಗ್ ಎಲ್ಲ ಇದು ಕಾಟೇಜಸ್ ಥರ ಎಲ್ಲ ಕಟ್ಟಿದ್ದಾರೆ. ತುಂಬಾ ಸೌಕರ್ಯಗಳನ್ನ ಇಲ್ಲಿ ಮಾಡಿದ್ದಾರೆ ಅಂತ ನಂತರ ಗೊತ್ತಾಯಿತು.
ನೆಕ್ಸ್ಟ್ ಟೈಮ್ ನಾವು ಬಂದಾಗ ಈ ಒಂದು ಜಾಗದಲ್ಲಿ ಈ ಕ್ಯಾಂಪಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಸಹ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡೋಣ ಹೇಗಾಗದೆ ಅಂತ ಹೇಳಿಬಿಟ್ಟು. ಸದ್ಯಕ್ಕಂತೂ ಈ ಅರಿಝೋನಾ ಟ್ರಿಪ್ ಹೇಗಿಲ್ಲ ನಡೀತು ರೋಡ್ ಟ್ರಿಪ್ ಅನ್ನೋದನ್ನು ನಿಮ್ಮ ಜೊತೆ ಇವಾಗ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಹೋಯಿತು. ಅಷ್ಟೊತ್ತಿಗೆ ನಾವು ಆಲ್ರೆಡಿ ಬುಕ್ ಮಾಡಿದಂಥ ಆ್ಯಂಟಲೂಪ್ ವ್ಯಾಲಿ ಕ್ಯಾನಿಯನ್ ಟೂರ್ನ ಮಾಡೋ ಸಮಯ ಬಂದೇ ಬಿಡ್ತು. ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಯಾವುದೋ ಒಂದು ಸಣ್ಣದಾದಂಥ ರೆಸ್ಟೋರೆಂಟಲ್ಲಿ ವೆಜಿಟೇರಿಯನ್ ಫುಡ್ ಯಾವುದೋ ಒಂದು ಸಿಕ್ಕ ಕಾರಣ ತಿಂದು ನಂತರ ಈ ನಮ್ಮ ಟೂರ್ ಮಾಡೋಣ ಅಂತ ಹೇಳಿ ನಾವು ಈಗ ಅಲ್ಲಿಗೆ ಹೊರಟಿದ್ದೀವಿ. ನಾವಿವತ್ತು ಲೋವರ್ ಆ್ಯಂಟಲೋಪ್ ಟೂರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಟೂರ್ ಜಾಗನ ಬುಕ್ ಮಾಡ್ಕೊಂಡ್ವಿ. ಇದು ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು. ಯಾಕಂದರೆ ಆವಾಗ ಮಾಡ್ಕೊಳ್ಳೋಣ ಅಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ತುಂಬಾ ಮುಂಚಿತವಾಗಿ ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಇವ್ರ ಹತ್ರ ಸಾಕಷ್ಟು ಬೇರೆ ಬೇರೆ ಟೂರ್ಸ್ ಇದೆ. ನಾವು ಒಂದು ಪರ್ಟಿಕ್ಯುಲರ್ ಟೂರ್ನ ನಾವು ಚೂಸ್ ಮಾಡ್ಕೊಂಡ್ವಿ. ಡಿಫಿಕಲ್ಟಿ ಲೆವೆಲ್ ಸಹ ಇದೆ. ಬಿಗಿನರ್ ಇರ್ಬೋದು, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅನ್ನೋ ಥರ ಇಲ್ಲಿ ಡಿಫಿಕಲ್ಟಿ ಲೆವೆಲ್ಸ್ ಇದೆ. ಅದರಲ್ಲಿ ಫಸ್ಟ್ ಟೈಮ್ ಅಲ್ವಾ ನಮಗೆ ಈ ಆ್ಯಂಟಲೂಪ್ ಕ್ಯಾನಿಯನ್ ಟೂರ್ಸ್ ಎಲ್ಲ ಮಾಡ್ತಾ ಇರೋದು. ಸೊ ಹಾಗಾಗಿ ಒಂದು ಸಿಂಪ್ಲೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ನಾವು ಸಿಂಪ್ಲೆಸ್ಟ್ ಒಂದು ಟೂರ್ನ ಬುಕ್ ಮಾಡ್ಕೊಂಡ್ವಿ. ಇಲ್ಲಿವರೆಗೂ ಈ ರೋಡ್ ಟ್ರಿಪ್ಪು ಚೆನ್ನಾಗೇ ಇತ್ತು ಸ್ನೇಹಿತರೆ. ಆದರೆ ಇಲ್ಲಿದೆ ನೋಡಿ ಟ್ವಿಸ್ಟು. ಈ ವ್ಯಾಲಿ ಟೂರ್ಸ್ ಏನಿದೆ ಇವರು ನಮಗೆ ಬುಕ್ ಮಾಡಿಸಿದಂಥ ಟೂರ್ ಬೇರೆ, ಆದರೆ ಅಲ್ಲಿ ಅವ್ರು ನಮಗೆ ಕರ್ಕೊಂಡು ಹೋದಂಥ ಟೂರೇ ಬೇರೆ. ಯಾಕೆ ಹೀಗೆ ಮಾಡಿದ್ರು ನಮ್ಗೆ ಅವ್ರು ಏನೂ ಎಕ್ಸ್ಪ್ಲೈನ್ ಮಾಡಿಲ್ಲ. ಆದರೆ ನಿಮಗೆ ಅಪ್ಗ್ರೇಡ್ ಕೊಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರು. ನಮಗೆ ಅಪ್ಗ್ರೇಡ್ ಬೇಡ, ನಮಗೆ ಯಾವ್ದು ಬುಕ್ ಮಾಡಿದ್ವು ಅದೇ ಮಾಡಿ ಅಂತ ಹೇಳಿದ್ರು. ಅವರು ಸರಿ ಅಂತ ಹೇಳಿಬಿಟ್ರು. ನಂತರ ಕರ್ಕೊಂಡು ಹೋಗಿದ್ದು ಮಾತ್ರ ಬೇರೆ ಯಾವುದಕ್ಕೋ ಕರ್ಕೊಂಡು ಹೋದರು. ಆ ಟೂರ್ ಬಂದುಬಿಟ್ಟು ಎಕ್ಸ್ಪೀರಿಯೆನ್ಸ್ ಇರೋರು ಮಾಡುವಂಥ ಟೂರ್ ಅಂತೆ. ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಹೋದ ನಂತರ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ವ್ಯಾಲಿ ಅಂದ್ಕೊಂಡು ನಾವು ಹೋದ್ವಿ. ತುಂಬಾ ಎಕ್ಸೈಟೆಡಾಗೂ ಇದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ನೋಡಿದ ತಕ್ಷಣ ನನಗೆ ಇದು ನನ್ನ ಕೈಲಿ ಆಗಲ್ಲ ಅಂತಲೇ ಅನಿಸ್ಬಿಡ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಡೀಪಾಗಿದೆ ಅಂತ. ಹಾಗೂ ಹೀಗೂ ಇನ್ನು ಬಂದುಬಿಟ್ಟಿದ್ದೀವಲ್ಲ ಅಂತ ಹೇಳಿಬಿಟ್ಟು ಆ ಟೂರ್ ಮಾಡೋದಕ್ಕೆ ಅಂತ ಇಳ್ಕೊಂಡು ಹೋದ್ವಿ. ಇಳಿತಾನೇ ಇದ್ದೀವಿ. ಅದು ಎಷ್ಟು ಸ್ಟೀಪಾಗಿದೆ ಅಂದರೆ ಅಷ್ಟು ಸ್ಟೀಪಾಗಿದೆ. ನಾನಂತೂ ಈ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ನಾನು ಬುಕ್ ಮಾಡಿದಂಥ ಟೂರು ಈ ಥರ ಇರಲಿಲ್ಲ. ಆದರೆ ನಾನಾಗಲೇ ಹೇಳಿದ್ನಲ್ಲ, ಅವರು ಯಾಮಾರಿಸ್ಬಿಟ್ಟು ಬೇರೆ ಯಾವುದಕ್ಕೋ ಕರ್ಕೊಂಡು ಹೋದರು. ಊರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಗೆ ಗೊತ್ತಾಯಿತು ನಾವು ಬುಕ್ ಮಾಡಿದಂಥ ಟೂರ್ಗೆ ಅವರು ಕರ್ಕೊಂಡು ಹೋಗಿಲ್ಲ, ಬೇರೆದಕ್ಕೆ ಕರ್ಕೊಂಡು ಹೋಗಿರೋದು ಅಂತ. ಯಾಕಂದರೆ ನಮ್ಮ ಜೊತೆ ಬಂದವರು ಅವ್ರು ನಮಗೆ ಹೇಳಿದ್ರು ಇದಲ್ವಲ್ಲ ಇದು ಅಂತ ಹೇಳಿಬಿಟ್ಟು. ಆಗ ನಮಗೆ ತುಂಬಾ ಬೇಜಾರಾಗೋಯಿತು. ಯಾಕಂದರೆ ನಾನು ಆಗಲೇ ತೋರಿಸಿದ್ನಲ್ಲ, ಹಿಡಿಯೋದಕ್ಕೆ ತುಂಬಾ ಸ್ಟೀಪಾಗಿದೆ. ಸ್ವಲ್ಪ ಹುಷಾರಾಗಿ ಇಳಿದ್ರೆ ಆಗುತ್ತೆ. ಆದರೆ ಫಸ್ಟ್ ಟೈಮ್ ಮಾಡೋ ಹಾಗಿದ್ರೆ ನಾನಂತೂ ಇದನ್ನು ಸಜೆಸ್ಟ್ ಮಾಡಲ್ಲ. ಯಾಕಂದರೆ ನನಗಂತೂ ಇದು ಇನ್ನು ಹೋಗಿಬಿಟ್ಟಿದ್ದೀವಲ್ಲ ಅಂತ ಮಾಡಬೇಕು ಬಂತು. ಸರಿ ಇನ್ನಲ್ಲಿ ಹೋದ್ವಿ. ಆಮೇಲೆ ಈ ಕೆಳಗೆ ಇಳಿದ್ವಲ್ಲ, ಹತ್ತೋವಾಗಿತ್ತು ನೋಡಿ, ಅಲ್ಲೇ ಇರೋದು ಮಜಾ ಅಂದರೆ. ಎಲ್ಲ ನೋಡಿಕೊಂಡು ಇಷ್ಟು ಸುಂದರವಾಗಿದೆ, ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ನಾವು ಹೊರಟ್ವಿ. ನಮ್ಮ ಜೊತೆ ಅವ್ರ ಕಡೆಯಿಂದ ಒಬ್ಬರು ಗೈಡ್ ಸಹ ಬರ್ತಾರೆ. ಅವರು ಎಲ್ಲ ವಿಷಯಗಳನ್ನ ಹೇಳ್ತಾ ನಮ್ಮನ್ನ ಎಲ್ಲ ಗೈಡ್ ಮಾಡ್ತಾ ಇರ್ತಾರೆ. ಆದರೆ ಹತ್ತೋವಾಗ ನಾವೇ ಹತ್ತಬೇಕಲ್ವ, ಹಾಗಾಗಿ ಹತ್ತೋ ಸಮಯದಲ್ಲಿ ತುಂಬಾ ಕಷ್ಟ ಆಗೋಯಿತು. ನಾನಂತಲೇ ಅಲ್ಲ, ನಮ್ಮ ಜೊತೆ ಬಂದಂಥವರು ಸಾಕಷ್ಟು ಜನರಿಗೆ ಅದು ಕಷ್ಟ ಅನ್ನಿಸ್ತು. ಸೊ ನೀವು ಯಾರಾದರೂ ಈ ಟೂರ್ಸ್ ಬುಕ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ತುಂಬಾ ಹುಷಾರಾಗಿರಿ. ಮೆಂಟಲಿ ಪ್ರಿಪೇರ್ ಆಗಿರೋದಂತೂ ಉತ್ತಮ ಅಂತ ನನಗನ್ಸುತ್ತೆ. ನೀವು ಯಾವುದೇ ಬುಕ್ ಮಾಡ್ಕೊಳ್ಳಿ, ಆದರೆ ಇದು ಕಷ್ಟವಾಗಿ ಇರುತ್ತೆ ಅನ್ನೋದು ಮಾತ್ರ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಇದನ್ನು ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಲ್ಲ, ಅಷ್ಟೆಲ್ಲ ನಾವು ಅಡ್ವೆಂಚರ್ ಮಾಡ್ಕೊಂಡು ಹೋದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ತುಂಬಾ ಸುಂದರವಾಗಿತ್ತು. ತುಂಬಾ ನ್ಯಾರೋ ಆಗಿದ್ರೂ ನಾವು ಎಂಜಾಯ್ ಮಾಡ್ತಾ ಇದನ್ನೆಲ್ಲ ನೋಡ್ತಾ ನಾವು ಈ ಒಂದು ಕ್ಯಾನಿಯನ್ ಟೂರ್ ಏನಿದೆ ಅದನ್ನು ಸುಲಭವಾಗಿ ಮಾಡಿಕೊಂಡ್ವಿ. ಸುಲಭವಾಗಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಈಗ ಆಲ್ರೆಡಿ ಮಾಡಿಬಿಟ್ಟು ಆಗಿರೋ ಕಾರಣ ಸುಲಭವಾಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಇನ್ನೊಂದು ರೋಚಕವಾದ ಒಂದು ಸಂಗತಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಇಷ್ಟೊತ್ತು ನೀವು ಏನೆಲ್ಲ ಆಯಿತು ಅಂತ ಕೇಳಿದ್ರಲ್ಲ, ಅದು ಹೇಗಿತ್ತು ಸ್ಟೀಪಾಗಿ ಎಲ್ಲ ಅಂತ ಹೇಳಿಬಿಟ್ಟು. ಸರಿ, ಈಗ ನಿಜವಾದ ವಿಷಯನೇ ಮಾತಾಡೋಣಂತೆ. ಏನಂದರೆ
ಈ ಒಂದು ಆ ಸ್ಟೀಪ್ ಆದಂಥ ಏನು ಮೆಟ್ಲು ಕಾಣಿಸ್ತು ಅದನ್ನು ನಾನು ಇಳಿದೇ ಇಲ್ಲ. ನನಗೆ ಕೊನೆ ಗಳಿಗೆಯಲ್ಲಿ ಇದಾಗಲ್ಲ ನನ್ನ ಕೈಲಿ ಅಂತ ಅನಿಸಿ ನಾನು ಬರಲ್ಲ ಅಂದೆ. ಯಜಮಾನ್ರು ಮಾತ್ರ ಆ ಗುಂಪಿನ ಜೊತೆ ಹೊರಟರು. ಅಲ್ಲಿ ಬಂದಂಥ ಗೈಡು ನೀವು ಇಲ್ಲೇ ಅಲ್ಲೂ ನಾವು ಕಾರಲ್ಲಿ ಹೋಗಿದ್ವಲ್ಲ ಆ ಕಾರ್ ಹತ್ರನೇ ಇರಿ ಅಂತ ಹೇಳಿಬಿಟ್ಟು ಹೋದರು. ಅವ್ರು ಹೋದರು. ನಾನು ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ ಮೇಲ್ಗಡೆನೇ. ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಂಥ ನಾನು ಇನ್ನೊಂದು ಕಡೆ ಎಲ್ಲೋ ಮೆಟ್ಲು ಕಾಣಿಸ್ತು ನನಗೆ. ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಇಳಿದು ಹೋಗ್ತೀನಿ. ಇಳಿದು ಹೋದರೆ ಈ ಒಂದು ಗುಂಪು ನೀವೇನು ನೋಡ್ತಾ ಇದ್ದೀರಾ, ಈ ಗುಂಪಿಗೆ ಎದುರಾಗಿ ಹೋದೆ ನಾನು. ನಂತರ ನಮ್ಮ ಜೊತೆ ಬಂದವರು ಏನು ಹೇಳಿದ್ರು ಅಂದರೆ, ನಾನು ಯಾವುದು ಮೆಟ್ಲು ತೊಗೊಂಡು ಇಳಿದು ಹೋಗಿದ್ನೋ ಆ ಕಡೆಯಿಂದ ಇವ್ರು ಹತ್ತಿ ಬರಬೇಕಿತ್ತು. ಅಂದರೆ ಆಲ್ರೆಡಿ ಇಳಿದಿದ್ರಲ್ಲ ಅಲ್ಲಿಂದ ಇವ್ರು ಹತ್ತಿ ಬರಬೇಕಿತ್ತು. ಸೊ ನಮ್ಮ ಕಾರಲ್ಲಿ ನಮ್ಮ ಜೊತೆ ಬಂದಂಥ ಬೇರೆಯವ್ರು ಏನೆಂದರು ಅಂದರೆ, ಯಾವ ಕಡೆಯಿಂದ ನಾನು ಇಳಿದ್ನೋ ಆ ಕಡೆ ಈಸಿ ಆಗಿದೆ, ಆ ಕಡೆನೇ ಇಳಿಬೋದಿತ್ತಲ್ಲ ಅಂತ ಆಮೇಲೆ ಎಲ್ಲರೂ ಹೇಳ್ಕೊಂಡು ನಗ್ತಾ ಇದ್ವಿ. ಆದರೆ ಫುಲ್ ನಾನು ಏನಕ್ಕೆ ಆ ರೀತಿ ಆ ಕಡೆ ಹೋದೆ ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ಆ ಕಡೆ ಸುಲಭ ಅನಿಸ್ತು, ನಾನು ಇಳಿದು ಹೋಗಿಬಿಟ್ಟೆ. ಯಾಕಂದರೆ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದ್ರ ಕೆಳಗಡೆ ಅವರು ಇಳಿದು ಹೋಗಿದ್ದಿದ್ದು ಬೇರೆ ಗುಂಪಿನವರೆಲ್ಲ. ಸೊ ನನಗೆ ಕೇಳಿಸ್ತಾ ಇತ್ತು ಅವ್ರು ಮಾತಾಡೋದು, ಟೂರ್ ಗೈಡು ಅವರು ಹೇಳ್ತಾ ಇದ್ದಂಥ ಎಲ್ಲ ವಿಷಯಗಳು ಮೇಲಕ್ಕೆ ಎಕೋ ಆಗ್ತಾಯಿತ್ತು. ಸೊ ಆ ಒಂದು ಅವರ ಧ್ವನಿಯನ್ನು ಹಿಡಿದು ನಾನು ಇನ್ನೊಂದು ಕಡೆಯಿಂದ ಹೋದೆ. ಹಾಗಾಗಿ ಯಜಮಾನ್ರು ಒಂದು ಕಡೆಯಿಂದ ಬಂದರೆ, ನಾನು ಇನ್ನೊಂದು ಕಡೆಯಿಂದ ಹೋಗಿ ಇಬ್ಬರು ಒಂದು ಕಡೆ ಸೇರಿದ್ವಿ. ನಂತರ ನಾನು ಇಳಿದ್ನಲ್ಲ, ಅಂದರೆ ಇವ್ರು ಯಾವ ಕಡೆ ಹತ್ತಿ ಬರಬೇಕಿತ್ತೋ ಆ ಕಡೆಯಿಂದನೇ ಮತ್ತೆ ವಾಪಸ್ ಬಂದು ನಾವು ಈ ಒಂದು ಸಣ್ಣದಾದಂಥ ಒಂದು ಟ್ರಿಪ್ನ ಫಿನಿಷ್ ಮಾಡಿದ್ವಿ. ನಿಮ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಿಂದನೇ ವಾಪಸ್ ಬರಬೇಕಾಗಿದ್ದಿದ್ದು. ಆದರೆ ನಾನು ಅದೇ ಕಡೆಯಿಂದ ಕೆಳಗಿಳಿದು ಹೋಗಿ ಅದೇ ಕಡೆಯಿಂದ ಮೇಲಿಳಿದು ಬಂದೆ. ಆದರೆ ಇಳಿದು ಹೋದಂಥ ಜಾಗಕ್ಕಿಂತ ಹತ್ತು ಬಂದಂಥ ಜಾಗ ಸ್ವಲ್ಪ ಸುಲಭವಾಗಿತ್ತು ಅಂತ ನನಗನ್ನಿಸ್ತು. ಒಂದು ರೀತಿ ಅಡ್ವೆಂಚರ್ ಅಂತಲೇ ನನಗನ್ನಿಸ್ತು. ಆದರೆ ಸಪೋಸ್ ನಾನೇನಾದರೂ ಹೋದಂಥ ಜಾಗ ಬೇರೆ ಎಲ್ಲಾದರೂ ಹೋಗಿದ್ದಿದ್ರೆ ನನಗಂತೂ ಗೊತ್ತಿಲ್ಲ, ಅದು ಇನ್ನೊಂದು ಅಡ್ವೆಂಚರ್ ಆಗ್ತಾಯಿತ್ತೇನೋ ಗೊತ್ತಿಲ್ಲ. ದೇವ್ರ ದಯದಿಂದ ನಾನು ಇದೇ ಗುಂಪನ್ನು ಹೋಗಿ ಸೇರಿದೆ. ನಂತರ ಅವ್ರ ಜೊತೆನೇ ವಾಪಸ್ ಬಂದು ಈ ಒಂದು ಅಡ್ವೆಂಚರ್ನ ನಾನು ಈ ಕ್ಯಾನ್ಯನ್ನಲ್ಲಿ ನಾನು ಮಾಡಿ ಮುಗಿಸ್ದೆ ಅಂತ ಒಂದು ಖುಷಿ ಇದೆ ನನಗೆ. ಇಷ್ಟೆಲ್ಲ ಮಾಡಿ ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗೇ ಹೋಯಿತು. ಹಾಗಾಗಿ ದಿ ಫೇಮಸ್ ಹಾರ್ಸ್ ಶೂ ಬೆಂಡ್ಗೆ ಸನ್ಸೆಟ್ ಟೈಮ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಆ ಜಾಗಕ್ಕೆ ಬಂದುಬಿಟ್ಟಿದ್ದೀವಿ. ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಜಾಗ? ಎಲ್ಲರೂ ಅಮೇರಿಕಾ ಅಂದ್ರೇ ಈ ಒಂದು ಹಾರ್ಸ್ ಶೂ ಬೆಂಡ್ ಬಗ್ಗೆ ಗೊತ್ತೇ ಇರುತ್ತೆ. ನಯಾಗ್ರಾ ಫಾಲ್ಸ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಅಷ್ಟು ಜನಕ್ಕೆ ಈ ಹಾರ್ಸ್ ಶೂ ಬೆಂಡ್ ಬಗ್ಗೆ ಗೊತ್ತೇ ಇರುತ್ತೆ. ಆ್ಯರಿಝೋನಾ ರೋಡ್ ಟ್ರಿಪ್ ಮಾಡೋವಾಗ ಈ ಒಂದು ಫೇಮಸ್ ಜಾಗನ ಬಿಟ್ಕೊಡೋಕ್ಕಾಗತ್ತಾ? ನೋಡದೇ ಇದ್ರೆ ಆಗುತ್ತಾ? ಅದರಲ್ಲೂ ಈ ಜಾಗದಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಿದ ಮೇಲೆ ಬರಲೇಬೇಕಲ್ವ? ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಧೂಳು ಎದ್ದಿದ್ದು, ಅದೇ ರೀತಿ ಎಂಟೈರ್ ಡೇ ನಮಗೆ ಈ ಒಂದು ಪೇಜ್ ಸಿಟಿಯಲ್ಲಿ ಧೂಳು ಏಳ್ತಾ ಇತ್ತು. ಮುಖ ಎಲ್ಲ ಧೂಳಾಗಿತ್ತು, ತಲೆಯಲ್ಲಿ ಕೂದಲೆಲ್ಲ ಧೂಳಾಗ್ಬಿಟ್ಟಿತ್ತು. ತುಂಬಾ ಒಂಥರ ವಿಚಿತ್ರವಾದ ಪರಿಸ್ಥಿತಿ ಆಗಿಬಿಟ್ಟಿತ್ತು ನಮ್ಮದು. ಯಾಕಂದರೆ ಫುಲ್ಲು ಆ ಧೂಳಿನ ವಾಸನೆ ಅಂತೂ ಭಯಂಕರವಾಗಿತ್ತು. ಆ್ಯರಿಝೋನಾ ಬಂದಮೇಲೆ ಇನ್ನು ಧೂಳಿನ ಕತೆ ಇದ್ದೇ ಇರುತ್ತೆ. ಧೂಳಿನ ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ಈ ಹಾರ್ಸ್ ಶೂ ಬೆಂಡ್ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಈ ವಿಡಿಯೋದಲ್ಲಿ ಮೊದಲಿನಿಂದ ನಾವು ಒಂದು ರಿವರ್ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಅಲ್ವಾ? ಅದೇ ಕೊಲೊರಾಡೋ ರಿವರ್ ಸ್ನೇಹಿತರೆ. ಅದೇ ಕೊಲೊರಾಡೋ ರಿವರು ಡ್ರಮ್ಯಾಟಿಕ್ಕಾಗಿ 270 ಡಿಗ್ರಿ ಟರ್ನ್ ತೊಗೊಂಡು ಇಲ್ಲಿ ಈ ಒಂದು ಜಿಯೋಲಾಜಿಕಲ್ ಫಾರ್ಮೇಷನ್ನ ನಮಗೆ ಪ್ರಕೃತಿ ನಮಗೆ ಒದಗಿಸ್ಕೊಟ್ಟಿದೆ. ಅದನ್ನು ನೋಡೋದಕ್ಕೆ ಅಂತಲೇ ನಾವಿವತ್ತು ಹೋಗ್ತಾ ಇರೋದು. ವಿಸಿಟರ್ ಸೆಂಟರಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಆಲ್ಮೋಸ್ಟ್ 1.5 ಮೈಲಷ್ಟು ಹೈಕ್ ಮಾಡಿಕೊಂಡು ನಾವು ಈ ಜಾಗಕ್ಕೆ ಹೊರಟಿದ್ದೀವಿ. ಹೇಗಿದೆ, ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮ ಜೊತೆಲೂ ನಾನು ಹಂಚ್ಕೊಳ್ತಾ ಇದ್ದೀನಿ. ಸನ್ಸೆಟ್ ಟೈಮ್ ಆದ ಕಾರಣ ತುಂಬಾ ಜನ ಇದ್ದರು. ಆದ್ರೂ ರೋಡ್ ಬ್ರಾಡಾಗಿರೋ ಕಾರಣ ನಾವು ಈಸಿಯಾಗಿ ಹೈಕ್ ಮಾಡ್ಕೊಂಡು ಹೋಗ್ಬೋದು. ಹೈಕ್ ಮಾಡೋವಾಗಂತೂ
ತುಂಬಾ ಎಕ್ಸೈಟೆಡ್ ಆಗಿದ್ವಿ, ಏನೂ ಅನಿಸಿಲ್ಲ. ಆದರೆ ವಾಪಸ್ ಬರುವಾಗ ಸನ್ಸೆಟ್ ಆಗೋಗಿತ್ತಲ್ಲ, ಸ್ವಲ್ಪ ಬೇಜಾರು ಆಗ್ತಾಯಿತ್ತು. ಆದರೆ ಈ ಜಾಗಕ್ಕೆ ಬಂದಾಗಂತೂ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಈ ಒಂದು ನದಿ ಮತ್ತು ಈ ಒಂದು ಬಂಡೆಯ ಒಂದು ಪ್ರಕೃತಿಯ ಒಂದು ಈ ಕ್ರಿಯೇಷನ್ ಏನಿದೆ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಪ್ರತಿಯೊಬ್ಬರೂ ತಮ್ಮ ತಮ್ಮ ಕ್ಯಾಮ್ರಾಸು, ಫೋನು ಏನೆಲ್ಲ ಸಿಗುತ್ತೋ ಎಲ್ಲದನ್ನು ತಗೊಂಡು ಈ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ತಮ್ಮದಾಗಿಸ್ಕೊಳ್ತಾ ಇದ್ರು. ಕ್ಯಾಮ್ರಾದ ಮೂಲಕ ಸ್ನೇಹಿತರೆ, ಬೇರೆ ಯಾವ ಮೂಲಕನೂ ತಮ್ಮದಾಗಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಆದರೆ ನಾವು ನಮ್ಮ ಕ್ಯಾಮ್ರಾದ ಮೂಲಕ ಈ ಒಂದು ಸುಂದರವಾದ ದೃಶ್ಯನ ಕ್ಯಾಪ್ಚರ್ ಮಾಡಿಕೊಳ್ಳೇಬೋದು. ಹಾಗೆಯೇ ಸಾಕಷ್ಟು ಪಿಕ್ಚರ್ಸ್ನ ಸಹ ತೊಗೊಂಡ್ವಿ. ಆದರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು, ಇಲ್ಲಿ ನಿಂತ್ಕೊಂಡು ಎಲ್ಲರೂ ಇದೇ ರೀತಿ ಫೋಟೋ ತೊಗೊಳ್ತಾಯಿದ್ರು. ಅದೇ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸಿ ಸಾಕಷ್ಟು ಮತ್ತು ನಾನು ಧೂಳಿನ ಬಗ್ಗೆ ಹೇಳಲೇಬೇಕಿಲ್ಲಿ, ಯಾಕಂದರೆ ಆಪ್ಷನ್ನೇ ಇಲ್ಲ. ಸಾಕಷ್ಟು ಧೂಳು ಎಲ್ಲ ಕಣ್ಣು ಬಾಯಿಗೆ ಎಲ್ಲ ಹೋಯಿತು. ಇಡೀ ದಿನ ನಮಗೆಷ್ಟು ಧೂಳು ಅಂತ ಇದ್ನೋ ಅದರ 4ರಷ್ಟು ಇಲ್ಲಿ ಧೂಳು ಜಾಸ್ತಿನೇ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ದೂರ ಸರಿದು ನಂತರ ಹತ್ತಿರ ಹೋಗಿ ನಾವು ಕೆಲವೊಂದು ಪಿಕ್ಚರ್ಸ್ನ ತೊಗೊಂಡ್ವಿ. ಸುಂದರವಾದ ಸನ್ಸೆಟ್ ನೋಡಿ, ಅದು ಹಾರ್ಶು ಬೆಂಡ್ ಹತ್ತಿರ ಹೋಗಿ ಸನ್ಸೆಟ್ ನೋಡಿದ್ವಲ್ಲ, ಅದರ ಖುಷಿ ಅಂತೂ ಬೇರೆಯೇ. ಎಲ್ಲ ನೋಡಿ ಈಗ ಸದ್ಯಕ್ಕಂತೂ ದಿನ ಕೊನೆ ಮಾಡುವಂಥ ಸಮಯ ಬಂದೇ ಬಿಡ್ತು. ಹಾಗೆ ಈ ಒಂದು ಎಪಿಸೋಡ್ ಸಹ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಈ ಎಪಿಸೋಡ್ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಸಾಕಷ್ಟು ವಿಷಯ ಏನೆಲ್ಲ ನಡೀತು, ಹೇಗೆಲ್ಲ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಈಗಾಗಲೇ ಹಂಚ್ಕೊಂಡಿದ್ದೀನಿ. ಅವೆಲ್ಲ ನಿಮಗೆ ಉಪಯುಕ್ತ ಅನಿಸಿದ್ರೆ, ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಷಯಗಳನ್ನೊಂದಿಗೆ ನಾನು ಈ ಒಂದು ರೋಡ್ ಟ್ರಿಪ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಅರಿಜೋನಾ ರೋಡ್ ಟ್ರಿಪ್ನ ಮುಂದಿನ ಭಾಗನ ನೋಡೋಣಂತೆ. ಇನ್ಯಾವುದೆಲ್ಲ ಜಾಗನ ನೋಡ್ತೀವಿ, ಏನೆಲ್ಲ ನೋಡ್ತೀವಿ ಅಂತ ನೋಡಬೇಕು ಅಂದರೆ ಕಾಯ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್, ಹ್ಯಾಪಿ ಟ್ರಾವೆಲಿಂಗ್.